ಇವತ್ತು ನಾವು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ನಡೆದ ಹಾಗೂ ಈಗಲೂ ನಡೆಯುತ್ತಿರುವ ಒಂದು ವೈರಲ್ ಸೆನ್ಸೇಷನ್ ಕಥೆಯ ಬಗ್ಗೆ ತಿಳಿಯೋಣ. ಇದು ಇವಾಗ ತಮಿಳುನಾಡಿನಾದ್ಯಂತ ಬಹಳ ವೈರಲ್ ಆಗಿದೆ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸ್. ಈಗ ನೀವು ಇಮ್ಯಾಜಿನ್ ಮಾಡಿ, ಪಶ್ಚಿಮ ಘಟ್ಟಗಳ ಸಾಲಿನ ಬದಿಯಲ್ಲಿರುವ ಒಂದು ಸಣ್ಣದಾದ ಶಾಂತಿಯಿಂದಿದ್ದ ಹಳ್ಳಿಯೊಂದು ಇದ್ದಕ್ಕಿದ್ದಂತೆ ಗೂಗಲ್ ಮ್ಯಾಪ್ಸ್ ನಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಲ್ಪಟ್ಟ ಸ್ಥಳಗಳಲ್ಲಿ ಒಂದಾಗುತ್ತೆ. ಯಾಕೆ? ಕೇವಲ ಒಬ್ಬ ಮಾಡಿದ ರೀಲ್ಸ್ ಗಳಿಂದಾಗಿ. ಇದು ಕೂಮಪಟ್ಟಿ ಎಂಬ ಹಳ್ಳಿಯ ಕತೆ. ಯಾರಿಗೂ ಗೊತ್ತಿಲ್ಲದ ಒಂದು ಅಪರಿಚಿತ ಹಳ್ಳಿಯೊಂದು ವೈರಲ್ ಸೆನ್ಸೇಷನ್ ಆಗಿ ಮಾರ್ಪಟ್ಟ ಕತೆ. ಈ ವಿಡಿಯೋದಲ್ಲಿ ಕೂಮಪಟ್ಟಿ ಹೇಗೆ ಪ್ರವಾಸಿ ತಾಣವಾಯಿತು, ಅಲ್ಲಿ ಭೇಟಿ ನೀಡುವವರು ಏನನ್ನು ನಿರೀಕ್ಷಿಸಬಹುದು, ಹಾಗೂ ಈ ಕಥೆಯು ಕೇವಲ ಬ್ಯೂಟಿಫುಲ್ ವ್ಯೂಸ್ಗಿಂತಲೂ ಆಚೆ ಸಾಮಾಜಿಕ ಮಾಧ್ಯಮದ ಶಕ್ತಿ, ಲೋಕಲ್ ಕಮ್ಯುನಿಟಿ ಮೇಲೆ ಅದರ ಪ್ರಭಾವ ಹಾಗೂ ಪ್ರಾಪರ್ ಇಮೋಷನಲ್ ಮಾರ್ಕೆಟಿಂಗ್ ಹೇಗೆ ಫಲಕಾರಿಯಾಗಬಹುದು ಎಂಬುದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಒಂದು ಇಂಪಾರ್ಟೆಂಟ್ ನೋಟ್: ಈ ಕೇಸ್ ಸ್ಟಡಿ ನೋಡಿದ ಮೇಲೆ ಸ್ಮಾರ್ಟ್ ಜನರು ಇದನ್ನು ಹೇಗೆ ತಾವು ಬೆಳಿಲಿಕ್ಕೆ ಬಳಸಬಹುದು ಎಂಬುದನ್ನು ಕಲಿಯೋದಂತೂ ಪಕ್ಕ. ಮಿಸ್ ಮಾಡಬೇಡಿ, ಪೂರ್ತಿ ನೋಡಿ. ಯಾಕಂದ್ರೆ ಸಡನ್ ಫೇಮಸ್ ಆಗಿರೋದ್ರಿಂದ ಬಹಳಷ್ಟು ಪ್ರತಿಕೂಲ ಪರಿಸ್ಥಿತಿಗಳು ಉಂಟಾಗಿವೆ. ಒಬ್ಬನಂತೂ ಭೂಮಿ ಲೆವೆಲ್ ಮಾಡಿ ಆತನ ಎಲ್ಲ ಲ್ಯಾಂಡ್ ಸೇಲ್ ಮಾಡಿಬಿಟ್ಟಿದ್ದಾನೆ. ಮತ್ತೊಂದು ಸರ್ಪ್ರೈಸ್ ಏನಂದ್ರೆ, ತಮಿಳುನಾಡು ಸರ್ಕಾರ ಇಮಿಡಿಯೇಟ್ ಆಗಿ ಈ ಪರಿಸ್ಥಿತಿಯನ್ನು ಚೆನ್ನಾಗಿ ಬಳಸಿ ಇನ್ನಷ್ಟು ಪ್ರವಾಸೋದ್ಯಮ ಹೆಚ್ಚಿಸಲಿಕ್ಕೆ ಪ್ರಯತ್ನಿಸ್ತಿದೆ. ಹೋಪ್ಫುಲಿ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯವರು ಸ್ವಲ್ಪ ನೋಡಿ ಕಲಿತ್ರೆ ಒಳ್ಳೇದು. ಅಟ್ಲೀಸ್ಟ್ ಪ್ರಿಪೇರ್ ಅಂತೂ ಆಗಿರ್ಲಿ. ತನ್ನಷ್ಟಕ್ಕೆ ತಾನಿದ್ದ, ಕಷ್ಟಪಟ್ಟು ದುಡಿಯುವ ಅಲ್ಪ ಸ್ವಲ್ಪ ಜನರಿದ್ದ ಒಂದು ಪ್ರಶಾಂತವಾದ ಹಳ್ಳಿ ರಾತ್ರೋರಾತ್ರಿ ಪ್ರವಾಸಿ ತಾಣವಾಗಿದ್ದಕ್ಕೆ ಕಾರಣ ಈತ ತಂಗಪಾಂಡಿ ಎಂಬ ಯುವಕ. ಕೂಮಪಟ್ಟಿಯ ನಿವಾಸಿಯಾದ ಈತ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ತನ್ನ ಊರನ್ನು ಫೇಮಸ್ ಮಾಡಬೇಕೆಂಬ ಹಠ ಕೇಳಿದಂತಿತ್ತು. ಅಂತ ಸ್ಟಾರ್ಟ್ ಮಾಡುವ ಆತನ ವಿಡಿಯೋಗಳಲ್ಲಿ ನದಿ ನೀರಿನಲ್ಲಿ ಇಳಿದುಕೊಂಡು ಹೊಳೆಯಲ್ಲಿ ಸ್ನಾನ ಮಾಡ್ತಾ ಬೆಟ್ಟಗುಡ್ಡಗಳನ್ನು ತೋರಿಸ್ತಾ, ಕೂಮಪಟ್ಟಿ ಒಂದು ಸುಂದರ ದ್ವೀಪ, ಇದು ಕಾಶ್ಮೀರ ತರ ಇದೆ, ಲವ್ ಫೇಲ್ಯೂರ್ ಆದ್ರೆ ಕೂಮಪಟ್ಟಿಗೆ ಬನ್ನಿ, ನಿಮ್ಮ ಡಿಪ್ರೆಷನ್ ಎಲ್ಲ ಮಾಯವಾಗ್ತದೆ ಅಂತೆಲ್ಲ ಹೇಳ್ತಾನೆ. ಒಂದು ಕಂಪನಿ ಕೂಡ ಈ ರೀತಿ ಮಾರ್ಕೆಟಿಂಗ್ ಮಾಡಲ್ಲ, ಆ ತರ ಮಾಡಿದ್ದಾನೆ. ತಂಗಪಾಂಡಿಯ ರೀಲ್ಸ್ ಗಳು ಭಾವನಾತ್ಮಕ, ವಿಚಿತ್ರ ಮತ್ತು ಹೆಚ್ಚು ನಾಟಕೀಯವಾಗಿದೆ. ಪ್ರತಿ ವಿಡಿಯೋಗಳಲ್ಲಿ ಕೂಮಪಟ್ಟಿಗೆ ಆಹ್ವಾನ ನೀಡ್ತಾನೆ, ಹಾಗೂ ಕೆಲವುದ್ರಲ್ಲಂತೂ ಇಲ್ಲಿನ ನೀರು ಬಹಳ ಶುದ್ಧವಾಗಿದೆ ಹಾಗೂ ಶರ್ಬತ್ ತರ ಸ್ವೀಟ್ ಆಗಿದೆ ಅಂತ ಡ್ರಾಮ್ಯಾಟಿಕ್ ಆಗಿ ಹೇಳ್ತಾನೆ. ಗೆಸ್ ವಾಟ್? ಇಟ್ ವರ್ಕ್ಡ್. ತಂಗಪಾಂಡಿಯ ವಿಡಿಯೋಗಳು ವೈರಲ್ ಆಯಿತು, ಮಿಲಿಯನ್ಸ್ ವ್ಯೂಸ್ ಬಂತು, ಅದರೊಂದಿಗೆ ಲೈಕ್, ಶೇರ್ಗಳು. ಮತ್ತೇನು, ಭೂಪಟದಲ್ಲಿ ಒಂದು ಸಣ್ಣ ಚುಕ್ಕೆ ಆಗಿದ್ದ ಕೂಮಪಟ್ಟಿ ಈಗ ಒಂದು ಟ್ರೆಂಡಿಂಗ್ ಲೊಕೇಶನ್ ಆಗಿ ಬದಲಾಯಿತು. ಇನ್ನು ಇವತ್ತಿನ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಟ್ರೆಂಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಯಾರು ಯಾವತ್ತು ವೈರಲ್ ಆಗ್ತಾರೆ ಗೊತ್ತಾಗಲ್ಲ. ಅದೇ ನಡೆದಿದ್ದು ಇಲ್ಲಿ. ಜನರು AI ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದರು, ಮೀಮ್ಗಳನ್ನು, ಟ್ರೋಲ್ ವಿಡಿಯೋಗಳನ್ನು ಮಾಡಲು ತೊಡಗಿದರು. ಐಶೋ ಸ್ಪೀಡ್ ನಿಂದ ಹಿಡಿದು ಥಾರ್ನಂತಹ ಸೂಪರ್ ಹೀರೋಗಳು ಕೂಡ AI ವಿಡಿಯೋಗಳ ಮೂಲಕ ಕೂಮಪಟ್ಟಿಗೆ ಭೇಟಿ ನೀಡಿದ ವಿಡಿಯೋಗಳು ವೈರಲ್ ಆಗಲು ಸ್ಟಾರ್ಟ್ ಆಯಿತು. ಅಷ್ಟು ಹೊತ್ತಿಗೆ ಈ ಸಣ್ಣ ಗ್ರಾಮವೊಂದು ಗೂಗಲ್ ಮ್ಯಾಪ್ ನಲ್ಲಿ ಹೆಚ್ಚು ಸರ್ಚ್ ಮಾಡಲ್ಪಡುವ ಸ್ಥಳಗಳಲ್ಲಿ ಒಂದಾಗಿ ಬದಲಾಯಿತು. ಎಂಗ ಊರು ಕೂಮಪಟ್ಟಿ ವಾಂಗ, ಸ್ವರ್ಗ ಭೂಮಿಗೆ. ಹಿಯರ್ಸ್ ದ ಥಿಂಗ್: ಕೂಮಪಟ್ಟಿ ಒಂದು ದ್ವೀಪವಲ್ಲ ಮತ್ತು ಅದು ಕಾಶ್ಮೀರವೂ ಅಲ್ಲ. ಇದು ತಮಿಳುನಾಡಿನ ಒಂದು ಸುಂದರವಾದ, ಪ್ರಶಾಂತವಾದ ಗ್ರಾಮೀಣ ಪ್ರದೇಶ. ಲೆಟ್ಸ್ ಫೈಂಡ್ ಔಟ್ ಮೋರ್ ಅಬೌಟ್ ದಿಸ್ ಪ್ಲೇಸ್. ವಿಡಿಯೋದಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಯಾವುದಾದ್ರೂ ಹಿಡನ್ ಜೆಮ್ಸ್ ಪ್ಲೇಸ್ಗಳಿದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೋಡೋಣ ಯಾವ ಸ್ಥಳಕ್ಕೆ ಹೆಚ್ಚು ಲೈಕ್ಸ್ ಬರುತ್ತೆ ಅಂತ. ಕೂಮಪಟ್ಟಿ ತಮಿಳುನಾಡಿನ ವಿರುಧುನಗರ ಜಿಲ್ಲೆಯ ವತಿರೈರುಪ್ಪು ಬಳಿಯ ಒಂದು ಸಣ್ಣ ಹಳ್ಳಿ. ಇದು ವೆಸ್ಟರ್ನ್ ಘಾಟ್ಸ್ನ ಬದಿಯಲ್ಲಿರುವ ಪೆರಿಯಾರ್ ಮತ್ತು ಕೊಯ್ಲಾರು ಅಣೆಕಟ್ಟುಗಳಿಗೆ ಹತ್ತಿರದಲ್ಲಿದೆ. ಹಚ್ಚ ಹಸಿರಿನ ಹೊಲಗಳು, ಶಾಂತ ಬೀದಿಗಳು ಮತ್ತು ಒಂದು ಕ್ಲಾಸಿಕ್ ದಕ್ಷಿಣ ಭಾರತದ ಹಳ್ಳಿಯ ವಾತಾವರಣ. ಅಂದ್ರೆ ಅಲೆದಾಡುವ ದನಕರುಗಳು, ಆಟವಾಡುವ ಮಕ್ಕಳು, ಹೊಲದಲ್ಲಿ ರೈತರು ಹಾಗೂ ಊರಿಗೆ ಕಾಂಪೌಂಡ್ ವಾಲ್ ನಂತಿರುವ ಪಶ್ಚಿಮ ಘಟ್ಟದ ಬೆಟ್ಟಗಳು. ಇನ್ನು ಕೂಮಪಟ್ಟಿ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸಲ್ಪಟ್ಟ ಪ್ರದೇಶವಂತೂ ಅಲ್ಲ. ಅಲ್ಲಿ ರೆಸಾರ್ಟ್ಗಳಿಲ್ಲ, ಗಿಫ್ಟ್ ಶಾಪ್ಗಳಿಲ್ಲ, ಹೋಟೆಲ್ ರೂಮ್ಸ್ ಬಗ್ಗೆ ಕೇಳೋದೇ ಬೇಡ. ಇದೊಂದು ನ್ಯಾಚುರಲಿ ಸುಂದರವಾಗಿರುವ ಪ್ರದೇಶ ಹಾಗೂ ಹಾರ್ಡ್ ವರ್ಕಿಂಗ್ ಶ್ರಮಜೀವಿಗಳು ವಾಸಿಸುವ ಸ್ಥಳ. ಇಂತಹ ಹಲವಾರು ಸ್ಥಳಗಳು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟದ ಸಾಲಿನ ತಪ್ಪಲಿನಲ್ಲಿದೆ ಕೂಡ, ಹಿಡನ್ ಜೆಮ್ಸ್ ಆಗಿಯೇ ಇದೆ. ಇನ್ನು ಕೂಮಪಟ್ಟಿ ಎಂಬುದು ಹಿಲ್ ಸ್ಟೇಷನ್ ಅಲ್ಲ ಅಥವಾ ಟ್ರಾಪಿಕಲ್ ಐಲ್ಯಾಂಡ್ ಕೂಡ ಅಲ್ಲ. ಆದ್ರೆ ಇಲ್ಲಿರುವ 2 ಅಣೆಕಟ್ಟುಗಳು ಇದಕ್ಕೆ ಒಂದು ಬ್ಯೂಟಿಫುಲ್ ವ್ಯೂ ಅನ್ನು ಕೊಡುತ್ತೆ. ತಾಮರೈ ಕುಳಂ ಅಂದ್ರೆ ತಾವರೆ ಕೊಳ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇದಕ್ಕೆ ಆನ್ಲೈನ್ ನಲ್ಲಿ 4.4 ಸ್ಟಾರ್ ರೇಟಿಂಗ್ ಸಿಕ್ಕಿದೆ.
ಇದೊಂದು ಶಾಂತವಾದ ಹಾಗೂ ಸುಂದರವಾದ ಕೊಳವಾಗಿರೋದ್ರಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೂ ಫೋಟೋಸ್ಗಳಿಗೆ ಹೇಳಿ ಮಾಡಿದಂತಹ ಪ್ಲೇಸ್. ಇನ್ನು ಅಲ್ಲಿ ಯಾವುದೇ ಸ್ಟಾರ್ ರೆಸಾರ್ಟ್ ಅಥವಾ ಹೋಟೆಲ್ ರೂಮ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ತಂಗಪಾಂಡಿಯ ರೀಲ್ಸ್ ವೈರಲ್ ಆದ ನಂತರ ಕೂಮಪಟ್ಟಿಗೆ ವಿಸಿಟ್ ಮಾಡುವವರ ಸಂಖ್ಯೆ ಸಡನ್ ಆಗಿ ಬೂಮ್ ಆಗಿದೆ. ತಮಿಳುನಾಡಿನಾದ್ಯಂತ ಇವನ್ ಕೇರಳ, ಕರ್ನಾಟಕದ ಜನರು ಇಷ್ಟು ಹೈಪ್ ಯಾಕೆ ಅಂತ ನೋಡಲು ಹೋಗ್ತಿದ್ದಾರೆ. ಆಲ್ರೆಡಿ ಕೂಮಪಟ್ಟಿ ಟ್ರೆಂಡಿಂಗ್ ನಲ್ಲಿರೋದ್ರಿಂದ ಜನರು ಅಲ್ಲಿಗೆ ಹೋಗಿ ರೀಲ್ಸ್ ಮಾಡಿ ಫೋಟೋಗಳನ್ನು ತೆಗೆದು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ತಾವೂ ವೈರಲ್ ಆಗಲು ಪ್ರಯತ್ನಿಸ್ತಿದ್ದಾರೆ. ಕೆಲವರು ಆಗ್ತಾ ಇದ್ದಾರೆ ಕೂಡ. ಸೋಷಿಯಲ್ ಮೀಡಿಯಾ ಆಲ್ಗೋರಿದಮ್ ಕೂಡ ಹಾಗೆ ಅಲ್ವಾ, ಮತ್ತೆ ಮತ್ತೆ ಅಂತಹದೇ ವಿಡಿಯೋಗಳನ್ನು ಜನರ ಮುಂದೆ ಪುಷ್ ಮಾಡುತ್ತೆ. ಇನ್ನು ಅಲ್ಲಲ್ಲಿ ಜನರು ಟ್ರೈಪಾಡ್ ಇಟ್ಟು ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾರಂತೆ. ಇನ್ನು ಈ ಸ್ಥಳ ಎಲ್ಲಿದೆ ಅಂತ ಹುಡುಕಲು ತೊಡಗಿದ ನಂತರ ಗೂಗಲ್ ಮ್ಯಾಪ್ ಸರ್ಚ್ ನಲ್ಲೂ ಟಾಪ್ ಗೇರ್ ಇದೆ. ಬಟ್ ಹಿಯರ್ಸ್ ವೇರ್ ಥಿಂಗ್ಸ್ ಗೆಟ್ ಇಂಟ್ರೆಸ್ಟಿಂಗ್. ಅಲ್ಲಿಗೆ ಹೋದ ಎಲ್ರಿಗೂ ಈ ಸ್ಥಳ ಇಷ್ಟವಾಗಲಿಲ್ಲ. ಯಾಕಂದ್ರೆ ರೀಲ್ಸ್ ಮೀಮ್ಸ್ಗಳನ್ನು ನೋಡಿದ ಕೆಲವು ಜನರು ಏನೋ ಒಂದು ಸ್ಪೆಷಲ್ ದ್ವೀಪ, ಸ್ವರ್ಗದಂತಹ ಪ್ರದೇಶ, ಹಿಡನ್ ಜಮ್ ಅಂತೆಲ್ಲ ಭಾವಿಸ್ಕೊಂಡು ಹೋಗಿರ್ತಾರೆ. ಆದ್ರೆ ಅಲ್ಲಿ ಮುಟ್ಟಿದ ನಂತರ ಇದು ಕೇವಲ ಒಂದು ಹಳ್ಳಿ ಅಂತ ತಿಳಿದು ಒಂದಷ್ಟು ಹೊತ್ತು ಸಮಯ ಕಳೆದು ವಾಪಸ್ ಬರ್ತಿದ್ದಾರೆ. ನನ್ನ ಪ್ರಕಾರ ಅದು ಒಂದು ಸುಂದರವಾದ ಹಳ್ಳಿ ನಗರದ ಗದ್ದಲಕ್ಕಿಂತ ಬಹಳ ಶಾಂತಿಯಾಗಿರುತ್ತೆ. ಇನ್ನು ನಿಮ್ಗೂ ಗೊತ್ತಿದೆಯಲ್ವಾ, ಪ್ರತಿಯೊಬ್ಬರ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಪರ್ಸ್ನಲಿ ನನಗೆ ಪ್ರವಾಸಿಗರು ಕಡಿಮೆ ಇರುವ ಸೈಲೆಂಟ್ ಗುಡ್ಡಗಾಡು ಪ್ರದೇಶಗಳು ಇಷ್ಟ. ಅಲ್ಲಿ ರೆಸಾರ್ಟ್ ಇರಲಿ ಇಲ್ಲದೇ ಇರಲಿ, ಸೈಲೆಂಟ್ ಆಗಿರಬೇಕು ಅಷ್ಟೇ. ಈಗ ಕೂಮಪಟ್ಟಿಯಲ್ಲಿ ನಡೆಯುತ್ತಿರುವ ಸಡನ್ ಪ್ರವಾಸಿಗರ ಅವ್ಯವಸ್ಥೆಯನ್ನು ನಿರ್ವಹಿಸಲಿಕ್ಕೆ ತಮಿಳುನಾಡಿನ ಲೋಕೋಪಯೋಗಿ ಇಲಾಖೆಯವರು ಅಂದ್ರೆ PWD ಅವರು ಎಂಟ್ರಿ ಮಾಡಿದ್ದಾರೆ. ಕೆಲವು ಕಡೆ ಇದೊಂದು ಪ್ರವಾಸಿ ತಾಣವಲ್ಲ, ಇದೊಂದು ಹಳ್ಳಿ ಅಂತ ವಾರ್ನಿಂಗ್ ಗಳನ್ನು ಹಾಕಲಾಗಿದೆ. ಇಲ್ಲಿ ಸ್ಟ್ರಿಕ್ಟ್ ರೂಲ್ಸ್ಗಳಿವೆ. ಎಸ್ಪೆಷಲಿ ಡ್ಯಾಮ್ಗಳ ಸುತ್ತ ಸ್ನಾನ ಮಾಡಬಾರದು, ಮೀನ್ ಹಿಡಿಯಬಾರದು ಮತ್ತು ನಿರ್ಬಂಧಿತ ಪ್ರದೇಶಗಳಲ್ಲಿ ಅಲೆದಾಡಬಾರದು ಅಂತ ಎಚ್ಚರಿಕೆ ಬೋರ್ಡ್ಗಳನ್ನು ಅಲ್ಲಲ್ಲಿ ಹಾಕಲಾಗಿದೆ. ವರದಿಗಳ ಪ್ರಕಾರ PWD ಅವರು ಈಗ ತಂಗಪಾಂಡಿಯ ರೀಲ್ಸ್ ಗಳನ್ನು ಪರಿಶೀಲಿಸ್ತಾ ಇದ್ದಾರಂತೆ. ಆತ ಎಲ್ಲಿಯಾದರೂ ನಿರ್ಬಂಧಿತ ಪ್ರದೇಶಗಳಲ್ಲಿ ವಿಡಿಯೋ ಮಾಡಿದ್ದಾನಾ ಇಲ್ವಾ ಅಂತ ನೋಡ್ತಾ ಇದ್ದಾರಂತೆ. ಒಂದು ವೇಳೆ ಮಾಡಿದ್ರೆ ಆತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದು. ಇಷ್ಟವರೆಗೆ ಅಂಥದ್ದೇನು ನ್ಯೂಸ್ ಬರಲಿಲ್ಲ. ಇಷ್ಟೆಲ್ಲ ಬೆಳವಣಿಗೆಯಾದ ನಂತರ ಕೂಮಪಟ್ಟಿಯ ನಿವಾಸಿಗಳು ಮಿಶ್ರ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ. ಕೆಲವರಿಗೆ ತಮ್ಮ ಊರಿಗೆ ಇಷ್ಟು ಅಟೆನ್ಷನ್ ಸಿಕ್ಕಿದ್ದು ಖುಷಿಯಾಗಿದೆ, ನಮ್ಮ ಹಳ್ಳಿ ಫೇಮಸ್ ಆಗಿದೆ, ನಮ್ಮೂರಿನ ಅಂಗಡಿಗೆ ವ್ಯಾಪಾರ ಹೆಚ್ಚಿದೆ, ಊರಿನ ದೇವಸ್ಥಾನಗಳಿಗೆ ಹೆಚ್ಚು ಜನರು ಭೇಟಿ ನೀಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಿದ್ದಾರೆ ಕೂಡ. ಇನ್ನು ಕೆಲವರಿಗೆ ಕೂಮಪಟ್ಟಿ ಫೇಮಸ್ ಆಗಿ ಅಲ್ಲಿಗೆ ಸರ್ಕಾರದ ಕಡೆಯಿಂದ ಒಳ್ಳೆ ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್, ಆರ್ಥಿಕ ಪ್ರಯೋಜನಗಳು ಸಿಗಬಹುದೆಂಬ ನಿರೀಕ್ಷೆ ಇದೆ. ಕೆಲವರಿಗೆ ಇದನ್ನು ಇನ್ನೂ ಅರಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಮ್ಮೆ ಯೋಚನೆ ಮಾಡಿ, ಇಷ್ಟು ವರ್ಷ ಶಾಂತಿಯಿಂದಿದ್ದ ಊರಿಗೆ ಇದ್ದಕ್ಕಿದ್ದಂತೆ ಸೆಲ್ಫಿಗಳನ್ನು ತೆಗೆಯುವ, ರೀಲ್ಸ್ಗಳನ್ನು ಮಾಡುವ ಪ್ರವಾಸಿಗರ ಗುಂಪು ಸಾಲು ಸಾಲಾಗಿ ಬಂದು ತುಂಬಿಕೊಳ್ಳೋದು, ದ್ಯಾಟ್ಸ್ ಎ ಲಾಟ್. ಕೆಲವು ಸ್ಥಳೀಯರ ಡೈಲಿ ಲೈಫ್ ಮೇಲೆ ಪ್ರಭಾವ ಕೂಡ ಬಿದ್ದಿರಬಹುದು. ರಸ್ತೆಗಳಲ್ಲಿ ವಾಹನಗಳ ಏರಿಕೆ, ಅಲ್ಲಲ್ಲಿ ಬ್ಲಾಕ್ಗಳಾಗೋದು, ಗುಂಡಿಗಳಾಗೋದು, ಅಣೆಕಟ್ಟುಗಳಲ್ಲಿ ಪ್ರವಾಸಿಗರು ತುಂಬೋದು. ಇನ್ನು ಭಾರತದ ಸಿವಿಕ್ ಸೆನ್ಸ್ ಇಲ್ಲದ ಪ್ರವಾಸಿಗರಿದ್ದಲ್ಲಿ ಪ್ಲಾಸ್ಟಿಕ್ ಬಾಟಲ್, ಬ್ಯಾಗ್ಗಳು, ಕಸ ಎಲ್ಲೆಂದರಲ್ಲಿ ಬಿಸಾಡೋದು, ಇದೆಲ್ಲ ಗೊತ್ತೇ ಇದೆ. ಇನ್ನು ಗುಂಪಿನಲ್ಲಿ ಗೋವಿಂದ ಅಂತ ಬಹಳಷ್ಟು ಜನರು ನಿಯಮಗಳನ್ನು ಪಾಲಿಸ್ತಾ ಇಲ್ಲವಂತೆ. ಇನ್ನು ಸ್ಥಳೀಯರು ಕೂಮಪಟ್ಟಿ ವಿಡಿಯೋಗಳನ್ನು ನೋಡಿ ಹೇಳ್ತಾ ಇದ್ದಾರಂತೆ, ನಮ್ಮ ಊರು ಒಂದು ದ್ವೀಪನ, ಇದು ಯಾವಾಗಿನಿಂದ ಅಂತ. ಇದೊಂದು ಕ್ಲಾಸಿಕ್ ಸೋಷಿಯಲ್ ಮೀಡಿಯಾ ಹೈಪ್ ವರ್ಸಸ್ ರಿಯಾಲಿಟಿ ಕೇಸ್. ನಿಮ್ಮಲ್ಲಿ ಬಹಳಷ್ಟು ಜನರು ಕರ್ನಾಟಕದಲ್ಲಿರೋ ಎಷ್ಟೋ ಸುಂದರ ಪ್ರದೇಶಗಳನ್ನು ನೋಡಿಯೇ ಇರೋದಿಲ್ಲ. ಮುಖ್ಯ ಪ್ರವಾಸಿ ಸ್ಥಳಗಳನ್ನು ಬಿಟ್ರೆ ಹಿಡನ್ ಜೆಮ್ಸ್ ಬಗ್ಗೆ ಗೊತ್ತೇ ಇರಲ್ಲ. ಒಂದು ಲೆಕ್ಕದಲ್ಲಿ ಒಳ್ಳೇದಾಯ್ತು ಬಿಡಿ, ಅಲ್ಲಿಯ ನ್ಯಾಚುರಲ್ ಬ್ಯೂಟಿ ಹಾಗೆ ಇರಲಿ ಇಂಟ್ಯಾಕ್ಟ್ ಆಗಿ. ಅಲ್ಲಿ ಇನ್ನು ಪ್ಲಾಸ್ಟಿಕ್, ಕಸ ಎಲ್ಲ ಹಾಕಿ ಹಾಳು ಮಾಡಬಾರ್ದು. ಅಂತಹ ಹಿಡನ್ ಜೆಮ್ಸ್ ಪ್ರದೇಶಗಳಲ್ಲಿ ಯಾವುದೇ ಕ್ಲೀನಿಂಗ್ ಫೆಸಿಲಿಟೀಸ್ ಅಥವಾ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಬಟ್ ಸಿವಿಕ್ ಸೆನ್ಸ್ ಇರುವ ಎಕ್ಸ್ಪ್ಲೋರರ್ಸ್ ಹೋಗ್ತಾರೆ, ಸೈಲೆಂಟ್ ಆಗಿ ನೋಡಿ ಎಂಜಾಯ್ ಮಾಡಿ ವಾಪಸ್ ಬರ್ತಾರೆ, ಪ್ರಕೃತಿಗೆ ಯಾವುದೇ ತೊಂದರೆ ಕೊಡದೆ. ಇನ್ನು ನಿಮ್ಗೆ ಕೂಮಪಟ್ಟಿಗೆನೆ ಹೋಗಿ ನೋಡ್ಬೇಕು ಅಂತಿದ್ರೆ ಅಲ್ಲಿ ಸ್ಪೆಷಲ್ ವ್ಯವಸ್ಥೆಯನ್ನು ಅಂದ್ರೆ ಹೋಟೆಲ್ ರೂಮ್ಗಳು, ರೆಸಾರ್ಟ್ಗಳು, ಪ್ರಾಪರ್ ಫುಡ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ಗೋವಾ ಅಲ್ಲ, ಊಟಿ ಅಲ್ಲ, ಅಥವಾ ಮಡಿಕೇರಿ, ಚಿಕ್ಕಮಗಳೂರು ತರನೂ ಅಲ್ಲ. ತನ್ನದೇ ಒಂದು ನೈಸರ್ಗಿಕ ಸೌಂದರ್ಯ ಹೊಂದಿರೋ ಸಣ್ಣ ಹಳ್ಳಿ ಅಷ್ಟೇ. ಒಂದು ವೇಳೆ ಹೋದ್ರೆ ಅಲ್ಲಿ ತಾಮರಿಕುಳಂ ಅಂದ್ರೆ ತಾವರೆ ಕೊಳಕ್ಕೆ ಭೇಟಿ ನೀಡಿ ಒಳ್ಳೆಯ ಸಮಯ ಸ್ಪೆಂಡ್ ಮಾಡಬಹುದು. ಅದು ಬಿಟ್ರೆ ಅಲ್ಲಿ 2 ಡ್ಯಾಮ್ಗಳಿವೆ ಅಂದ್ರೆ ಅಣೆಕಟ್ಟುಗಳು, ನಂತರ ಹತ್ತಿರದ ದೇವಾಲಯಗಳಿವೆ. ಇನ್ನು ನಿಮ್ಗೆ ಒಳ್ಳೆಯ ತಿಂಡಿ ಬೇಕಾದ್ರೆ ಹತ್ತಿರದ ವಾತಿರಾಯಿರುಪ್ಪು ಪಟ್ಟಣಕ್ಕೆ ಹೋಗಿ ಬಿಸಿ ಬಿಸಿ ತಟ್ಟೆ ಇಡ್ಲಿಗಳನ್ನು ಸವಿಯಬಹುದು. ನಾನು ಹೇಳ್ಬೇಕಂದ್ರೆ ಸ್ವಲ್ಪ ಟ್ರೆಂಡ್ ಕಡಿಮೆ ಆದ ನಂತರ ಹೋದ್ರೇನೆ ಒಳ್ಳೇದು, ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಅದು ಕರ್ನಾಟಕದಲ್ಲಾದ್ರೂ ಬೇರೆ ಎಲ್ಲಾದ್ರೂ ಟ್ರೆಂಡಿಂಗ್ ಇರುವಾಗ ಆ ಸ್ಥಳಗಳನ್ನು ಅವಾಯ್ಡ್ ಮಾಡಿ. ಸಿಂಪಲ್. ಇದು ಪ್ರಕೃತಿಗೂ ಒಳ್ಳೇದು, ಅಲ್ಲಿಯ ಜನರಿಗೂ ಒಳ್ಳೇದು, ನಿಮ್ಮ ಟೂರಿಸಂ ಎಕ್ಸ್ಪೀರಿಯನ್ಸ್ ಕೂಡ ಬೆಸ್ಟ್ ಆಗಿರತ್ತೆ. ಇಂತಹ ಪ್ರದೇಶಗಳಿಗೆ ಭೇಟಿ ನೀಡುವಾಗ ಅಲ್ಲಿಯ ನಿಯಮಗಳನ್ನು ಗೌರವಿಸಿ, ಅಲ್ಲಿಯ ಜನರಿಗೆ ರೆಸ್ಪೆಕ್ಟ್ ಕೊಡಿ, ಕಸ ಬಿಸಾಡಬೇಡಿ. ಅವರು ಥೀಮ್ ಪಾರ್ಕ್ ನಡೆಸ್ತಾ ಇರಲ್ಲ, ಅಂತಹ ಪ್ರದೇಶಗಳು ಅವರು ತಮ್ಮದೇ ಆದ ಜೀವನವನ್ನು ನಡೆಸುವ ಸ್ಥಳವಾಗಿರುತ್ತೆ.
ಕೂಮಪಟ್ಟಿಯ ಕಥೆ ಕೇವಲ ಒಂದು ಹಳ್ಳಿಯ ಕಥೆ ಅಲ್ಲ, ಇದು ಸಾಮಾಜಿಕ ಮಾಧ್ಯಮದ ಶಕ್ತಿಯ ಬಗ್ಗೆ. ಒಬ್ಬ ವ್ಯಕ್ತಿ, ಒಂದು ಫೋನ್, ಕೆಲವು ರೀಲ್ಸ್ಗಳು ಆಮೇಲೆ ಇಡೀ ಹಳ್ಳಿಯ ಪ್ರಸಿದ್ಧವಾಗಿದೆ. ತಂಗಪಾಂಡಿಯ ವಿಡಿಯೋಗಳು ರಾತ್ರೋರಾತ್ರಿ ಒಂದು ಸ್ಥಳವನ್ನು ಹೇಗೆ ಬದಲಾಯಿಸಿತು ಅಂತ ತಿಳಿಯೋದೇ ಒಂದು ವೈಲ್ಡ್ ಎಕ್ಸ್ಪೀರಿಯನ್ಸ್. ಆದರೆ ಎಲ್ಲವೂ ಅಷ್ಟು ಸುಲಭವೇನಲ್ಲ. ಹೀಗೆ ರಾತ್ರೋರಾತ್ರಿ ಪ್ರಸಿದ್ಧಿ ಪಡೆದರೆ ಸಣ್ಣ ಪುಟ್ಟ ಸಮುದಾಯಗಳು, ಸಣ್ಣ ಪುಟ್ಟ ಪ್ರದೇಶಗಳು, ಹಳ್ಳಿಗಳು ಪ್ರವಾಸೋದ್ಯಮವನ್ನು ಹೇಗೆ ನಿಭಾಯಿಸುತ್ತೆ? ಆ ಪ್ರದೇಶದ ಜನರು ತಮ್ಮ ಐಡೆಂಟಿಟಿಯನ್ನು ಕಳೆದುಕೊಳ್ಳದೆ ಪ್ರಯೋಜನ ಪಡೆದುಕೊಳ್ಬೋದಾ? ಇನ್ನು ವೈರಲ್ ಆಯ್ತು ಅಂತ ಒಂದು ವೇಳೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡಿ, ಅಂಗಡಿಗಳನ್ನೆಲ್ಲ ಓಪನ್ ಮಾಡಿ, ನಂತರ ಟ್ರೆಂಡ್ ಕಡಿಮೆ ಆದ್ಮೇಲೆ ಏನಾಗ್ಬೋದು? ಸಾಮಾಜಿಕ ಜಾಲತಾಣವು ಒಂದು ಸ್ಥಳವನ್ನು ಹೇಗೆ ಲೈಮ್ಲೈಟ್ಗೆ ತರಬಹುದು, ಅದೇ ರೀತಿ ಹೇಗೆ ಒಬ್ಬ ಮನುಷ್ಯನನ್ನು ಕೂಡ ಪಾಪ್ಯುಲರ್ ಮಾಡಬಹುದು ಎಂಬುದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಆದರೆ ನಾವು ಬಹಳಷ್ಟು ವೈರಲ್ ಸೆನ್ಸೇಷನ್ಗಳನ್ನು ನೋಡಿದ್ದೇವೆ. ಅವರ ಬೆಳವಣಿಗೆ ಎಷ್ಟು ವೇಗವಾಗಿತ್ತೋ ಅಷ್ಟೇ ವೇಗವಾಗಿ ಅವರೆಲ್ಲ ಕೆಳಗೆ ಬಿದ್ದಿದ್ದಾರೆ, ಅಂದ್ರೆ ಮೂಲೆ ಗುಂಪಾಗಿದ್ದಾರೆ. ಫಾರ್ ಎಕ್ಸಾಂಪಲ್, আমার কাছে নেই কবু ভাজা বাদাম जाने मेरी जाने मन बचपन का प्यार ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಕಳೆದ ವರ್ಷ ಮಲಯಾಳಂನಲ್ಲಿ ಒಂದು ಮೂವಿ ರಿಲೀಸ್ ಆಗಿತ್ತು. ಅದರ ಕಥೆ ತಮಿಳುನಾಡಿನ ಒಂದು ಪ್ಲೇಸ್ ಬಗ್ಗೆ ಆಗಿತ್ತು. ಅದರ ನಂತರ ಆ ಸ್ಥಳ ಬಹಳ ವೈರಲ್ ಆಗಿತ್ತು. ನಿಮ್ಗೆ ನೆನಪಿದೆಯಾ? கண்மணி அன்போடு காதலன் நான் எழுதும் கடிதமே. ಆದರೆ ಯಾವುದೇ ಸ್ಥಳವಾಗ್ಲಿ, ಟ್ಯಾಲೆಂಟ್ ಇರಲಿ ಇಲ್ಲದೇ ಇರಲಿ, ಸಡನ್ ಫೇಮಸ್ ಮತ್ತು ಸ್ಪಾಟ್ಲೈಟ್ ಅನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಇನ್ನು AI ಯುಗ ಆರಂಭವಾಗಿದೆ. ಇದು ಯಾರನ್ನು ಬೇಕಾದರೂ, ಯಾವ ಸ್ಥಳವನ್ನು ಬೇಕಾದರೂ ಸದ್ಯದ ಮಟ್ಟಿಗೆ ವೈರಲ್ ಮಾಡಬಲ್ಲದು. ಸದ್ಯಕ್ಕೆ ಕೂಮಪಟ್ಟಿ ಈ ಚೇಂಜ್ ಅನ್ನು ಅನುಭವಿಸ್ತಿದೆ. ಇನ್ನು ಇದರ ಪಾಸಿಟಿವ್ ಅಥವಾ ನೆಗೆಟಿವ್ ಪರಿಣಾಮ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಕನ್ನಡದಲ್ಲಿ ಹೀಗೆ ಯಾರಾದರೂ ವೈರಲ್ ಆಗಿ ನಂತರ ಔಟ್ ಆಫ್ ಟ್ರೆಂಡ್ ಆದ ಯಾವುದಾದರೂ ಉದಾಹರಣೆ ಇದ್ರೆ ಕಮೆಂಟ್ ಮಾಡಿ. ಕೂಮಪಟ್ಟಿಯಲ್ಲಿ ಇವಾಗ ತುಂಬಾ ಆಕ್ಟಿವಿಟೀಸ್ ನಡೀತಾ ಇದೆ. ಉದಾಹರಣೆಗೆ, ಒಬ್ಬ ಅಲ್ಲಿ ಎಕರೆಗೆ 6 ಲಕ್ಷದಂತೆ ಸ್ಥಳವನ್ನು ಲೆವೆಲ್ ಮಾಡಿ ಮಾರಾಟ ಮಾಡಲಿಕ್ಕೆ ರೀಲ್ಸ್ ಮಾಡಿ ಬಿಟ್ಟಿದ್ದಾನೆ. ಅದು ಕೂಡ ವೈರಲ್ ಆಗಿ ಆ ಜಾಗ ಸೇಲ್ ಆಗಿ ಬಿಟ್ಟಿದೆ. ಇನ್ನು ಕೂಮಪಟ್ಟಿ ಟ್ರೆಂಡಿಂಗ್ ಅನ್ನು ಗಮನಿಸಿದ ತಮಿಳುನಾಡು ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ಟಿವಿಟೀಸ್ ಗಳನ್ನು ಹೆಚ್ಚಿಸಿ ಕೂಮಪಟ್ಟಿಗೆ ಬರುವವರು ಹತ್ತಿರದಲ್ಲೇ ನೋಡಬಹುದಾದ ಇನ್ನಿತರ ಸ್ಥಳಗಳ ಬಗ್ಗೆ ಮಾಹಿತಿ ಹಂಚ್ತಾ ಇದೆ. ಒಂದಂತೂ ಸತ್ಯ, ಸರಿಯಾದ ರಸ್ತೆ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲದ ಸ್ಥಳಗಳು ರಾತ್ರೋರಾತ್ರಿ ವೈರಲ್ ಆದ್ರೆ, ಇನ್ನು ಅದೇ ರೋಡ್ನಲ್ಲಿ ನೀವು ಒಂದು ಸಣ್ಣ ಅಂಗಡಿ ಅಥವಾ ಟೆಂಪರರಿ ರೆಸ್ಟೋರೆಂಟ್ ಇಟ್ಟು ಬಿಟ್ರೆ, ಅಥವಾ ನಿಮ್ಮ ಊರಿನ ಜನರೆಲ್ಲ ಸೇರಿ ಮೀಟಿಂಗ್ ಮಾಡಿ ಒಗ್ಗಟ್ಟಿನಿಂದ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ರೆ ಹೇಗೆ? ಇದು ಬೇರೆ ಬಿಸ್ನೆಸ್ಗೂ ಅನ್ವಯಿಸುತ್ತೆ. ಆದ್ರೆ ತಿಳಿದುಕೊಳ್ಳಿ, ನೀವು ಮಾಡುವ ರೀಲ್ಸ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಇಂಡಿವಿಜುವಾಲಿಟಿ, ಇಮೋಷನ್, ನಿಜವಾದ ಕಾಳಜಿ ಹಾಗೂ ಸಮಥಿಂಗ್ ಸ್ಪೆಷಲ್ ಇರಬೇಕು. ಇನ್ನೊಂದು ವಿಷಯವನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು, ಅತಿಯಾದ ವೇಗ ಅಪಘಾತಕ್ಕೆ ಕಾರಣ. ನಿಮ್ಮ ಹತ್ತಿರದ ಹಿಡನ್ ಜೆಮ್ ಲೊಕೇಶನ್ ಅನ್ನು ಕಮೆಂಟ್ ನಲ್ಲಿ ಹಾಕಲು ಮರಿಬೇಡಿ. ಯಾರಿಗೂ ಗೊತ್ತಾಗಬಾರ್ದಂತ ನಿಮ್ಗೆ ಅನಿಸಿದ್ರೆ ಹೇಳ್ಬೇಡಿ, ಅದು ಹಿಡನ್ ಆಗಿಯೇ ಇರಲಿ. ಇಂತಹ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಜ್ಞಾನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.